ಇನ್ನು ವಕ್ಫ್ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ಕಾರದಿಂದ ಸದನದಲ್ಲಿ ಉತ್ತರವನ್ನು ಕೊಡಲಾಗುತ್ತೆ. ವಿಧಾನಸಭೆಯಲ್ಲಿ ಇವತ್ತು ಉತ್ತರವನ್ನು ಕೊಡಲಿದ್ದಾರೆ ಸಚಿವ ಜಮೀರ್ ಅಹಮದ್. ವಕ್ಫ್ ನೋಟಿಸ್ ಪಹಣಿ ಬದಲು ವಿರುದ್ಧ ಸದನದಲ್ಲಿ ಈಗಾಗಲೇ ಬಿಜೆಪಿ ಧ್ವನಿ ಎತ್ತಿತ್ತು. ಮಾಣಿಪ್ಪಾಡಿ ಆರೋಪಿಸಿದ್ದಾರೆ ಎನ್ನಲಾದ 150 ಕೋಟಿ ಆಮಿಷ ವಿಚಾರವನ್ನು ಕಾಂಗ್ರೆಸ್ ಅವರು ಎತ್ತಿದ್ರು. ಇವತ್ತು ವಕ್ಫ್ ಉತ್ತರದ ವೇಳೆ ಮತ್ತೊಂದು ಸುತ್ತಿನ ಜಟಾಪಟಿ ಆಗುವ ಸಾಧ್ಯತೆ ಏನು ಆಗೇ ಆಗುತ್ತೆ. ಜಮೀರ್ ಅಹಮದ್ ಅವರು ಉತ್ತರ ಕೊಡೋಕ್ಕೆ ಎದ್ದು ನಿಂತ್ಕೋತಾರೆ, ಅದಕ್ಕೆ ಬಿಜೆಪಿ ನಾಯಕರು ಕೌಂಟ್ರ್ ಕೊಡ್ತಾರೆ, ಗಲಾಟೆ ಆಗುತ್ತೆ. ಬಟ್ ಪ್ರಾಮಾಣಿಕವಾಗಿ ಏನು ವಿಷಯ, ಈ ವಕ್ಫ್ ಮಂಡಳಿಯದ್ದು 55,000 ಎಕರೆ ಇದ್ದಿದ್ದು 1,60,000 ಎಕರೆ ಹೆಂಗಾಯಿತು ವಕ್ಫ್ ಪ್ರಾಪರ್ಟಿ? ಇದಕ್ಕೆ ಉತ್ತರ ಕೊಡ್ತಾರಾ? ಮಾಣಿಪ್ಪಾಡಿ ಅವರೇ ಮಾಡಿರ್ತಕ್ಕಂಥ ಆರೋಪ. ಹಾಗಾಗಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಉತ್ತರ ಏನು, ಜಮೀರ್ ಅವ್ರು ಏನು ಹೇಳ್ತಾರೆ ನೋಡೋಣ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಬಹಳ ಪ್ರಮುಖವಾಗಿ ಜಮೀರ್ ಅವರಿಂದ ಉತ್ತರ ಬರಬೇಕಾಗಿರೋದು, ವಕ್ಫ್ನ ಪ್ರಾಪರ್ಟಿ ಇದ್ದಿದ್ದೇ 56,000 ಎಕರೆ ಅಂತ. ಆದರೆ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿ ಆದ ನಂತರ ಅದು 1,60,000 ಎಕರೆಗೆ ಹೋಗುತ್ತೆ ಹೆಂಗೆ ಅಂತ ಮಾಣಿಪ್ಪಾಡಿ ಅವರು ಪ್ರಶ್ನೆ ಮಾಡಿದ್ದಾರೆ. ಸೊ ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ನಿರೀಕ್ಷೆ ಮಾಡಬಹುದಾ ಸರ್ಕಾರದ ವತಿಯಿಂದ ಅಂತ? ಅರವಿಂದ್, ಬೆಳಗಾವಿ ಅಧಿವೇಶನದಲ್ಲಿ ವಕ್ಫ್ ವಿಚಾರವೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಜಟಾಪಟಿಗೆ ಕಾರಣ ಆಯಿತು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಾಯಕರುಗಳು ಬಿಜೆಪಿ ವಿರುದ್ಧನೇ ತಿರುಗುಬಣವಾಗಿ ಅದನ್ನು ಹೂಡಿದರು. ಬಿಜೆಪಿಯವರು 2 ಹಂತದಲ್ಲಿ ಪ್ರವಾಸ ಮಾಡಿ ವಕ್ಫ್ ನೋಟಿಸು ಮತ್ತು ಪಹಣಿ ಬದಲಾವಣೆ ಮಾಡ್ತಾ ಇರುವಂಥ ವಿಚಾರವನ್ನು ಪ್ರಸ್ತಾಪಿಸಿ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿದ್ದರು. ಅದೇ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿದ ಒಂದು ವಿಚಾರ ಇಡೀ ವಿಚಾರವೇ ಬೇರೆ ದಿಕ್ಕಿಗೆ ಹೋಗುವಂತಾಯಿತು. ವಿಜೇಂದ್ರ ಅವರು ಮಾಣಿಪ್ಪಾಡಿ ಅವರಿಗೆ 150 ಕೋಟಿ ಆಫರ್ ಕೊಟ್ಟಿದ್ರು ಅನ್ನುವಂಥ ಆರೋಪ ಮಾಡಿದರು. ಸಿಎಂ ಕೂಡ ಇದಕ್ಕೆ ಪುಷ್ಟಿ ಕೊಟ್ಟರು. ಈ ವಿಚಾರ, ಈ ವಕ್ಫ್ ಮೂಲ ವಿಚಾರ ಏನಿತ್ತು ಅದಕ್ಕಿಂತ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಯಿತು. ಹಾಗಾಗಿ ಎರಡೂ ಕಡೆಯೂ ಕೂಡ ಜಟಾಪಟಿ ಸಮಬಲದಲ್ಲಾಗಿದೆ. ಇವತ್ತು ಉತ್ತರ ಕೊಡ್ತಾರೆ. ನೆನ್ನೆ ಕೊಡಬೇಕಾಗಿತ್ತು, ನಿನ್ನೆ ಸಾಧ್ಯ ಆಗಲಿಲ್ಲ. ಇವತ್ತು ಉತ್ತರ ಕೊಡ್ತಾರೆ. ನಾಳೆ ಅಧಿವೇಶನ ಕೊನೆ. ಹಾಗಾಗಿ ಇವತ್ತು ಬಹುತೇಕ ವಕ್ಫ್ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರು ಉತ್ತರ ಕೊಡೋ ಸಾಧ್ಯತೆ ಇದೆ. ಮುಖ್ಯವಾಗಿ ಸರ್ಕಾರದ ಉತ್ತರದಲ್ಲಿ ವಕ್ಫ್ ನೋಟಿಸ್ಗಳನ್ನು ಏನು ಕೊಟ್ಟಿದ್ದಾರೆ ಅದನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಆ ವಿಚಾರವಾಗಿ ಏನೆಲ್ಲ ಕ್ರಮ ಆಗಿದೆ ಅದನ್ನು ಹೇಳ್ತಾರೆ. ಜೊತೆಗೆ ಪಹಣಿ ಬದಲಾವಣೆಯೂ ಕೂಡ ಸರಿಯಾಗಿ ತಿದ್ದುಪಡಿ ಮಾಡಲಾಗಿದೆ. ಮೂಲ ಮಾಲೀಕರು ರೈತರು ಏನಿದ್ರು ಅವ್ರ ಹೆಸರಿಗೆ ಮಾಡಿದ್ದೀವಿ ಅನ್ನುವಂಥದ್ದು ಉತ್ತರ ಇರುತ್ತೆ. ಈ ಸಂದರ್ಭದಲ್ಲಿ ಮತ್ತೊಂದು ಸುತ್ತಿನ ಜಟಾಪಟಿಯೂ ಕೂಡ ನಡೆಯುತ್ತೆ ಅನ್ನುವಂಥದ್ದು ಕೂಡ ಸಂಭವ ಇದೆ. ಯಾಕೆಂದರೆ ಪಹಣಿ ಬದಲಾವಣೆ ಮತ್ತು ನೋಟಿಸ್ ವಿಚಾರದಲ್ಲಿ ಇನ್ನೂ ಕೂಡ ಕೆಲವೊಂದು ಕಡೆ ಗೊಂದಲಗಳು ಹಾಗೆ ಮುಂದುವರೆದಿದ್ದಾವೆ. ರೈತರು ಕಂಗಾಲಾಗಿದ್ದಾರೆ. ಈ ವಿಚಾರ ಮತ್ತೆ ಪ್ರಸ್ತಾಪ ಮಾಡಿ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ಬಿಜೆಪಿ ಕೂಡ ಮುಂದಾಗಿದೆ. ಇನ್ನು ಅನ್ವರ್ ಮಾಣಿಪ್ಪಾಡಿ ವರದಿ ವಿಚಾರನೂ ಕೂಡ ಚರ್ಚೆ ಆಗುತ್ತೆ. ಮೊನ್ನೆ ಚರ್ಚೆ ಮಾಡಿದಾಗ ಸಿಬಿಐ ಕೊಡಿ ಅನ್ನುವಂಥ ಸವಾಲನ್ನು ವಿಜೇಂದ್ರ ಅವರು ಹಾಕಿದ್ರು. ಇವತ್ತು ಕೂಡ ಬಿಜೆಪಿ ಅದೇ ಸವಾಲು ಇಟ್ಕೊಂಡು ಮಾಣಿಪ್ಪಾಡಿ ವರದಿ, 150 ಕೋಟಿ ಆಮಿಷ ಆರೋಪ, ಪಹಣಿ, ನೋಟಿಸು ಇವೆಲ್ಲವನ್ನು ಕೂಡ ಸಮಗ್ರವಾಗಿ ಸಿಬಿಐ ಕೊಡಿ ಅನ್ನುವಂಥ ಸವಾಲನ್ನು ಕೂಡ ಹಾಕುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ವಾಕ್ಸಮರ ಇವತ್ತು ದೊಡ್ಡ ಮಟ್ಟದಲ್ಲೇ ನಡೆಯುತ್ತೆ. ಅರವಿಂದ್, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ಇವತ್ತಿನ ಉತ್ತರ, ಸರ್ಕಾರದ ಉತ್ತರ ವಕ್ಫ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಏನಾಗಿರುತ್ತೆ ಅನ್ನೋದು ಕುತೂಹಲ.